ವಿಶ್ವಕರ್ಮ, ಅವನೇ ಪುರುಷ ಅಂತ ಹೇಳಲ್ಪಟ್ಟಿದೆ. ಅಂದಾಗ ಬ್ರಾಹ್ಮಣೋಸ್ಯ ಮುಖಮಾಸೀತ್, ಬ್ರಾಹ್ಮಣರೆಲ್ಲರೂ ಕೂಡ ಮುಖದಿಂದಲೇ ಉತ್ಪನ್ನರಾದರು ಅಂದರೆ ವಿಶ್ವಕರ್ಮನ ಮುಖದಿಂದಲೇ ಅಂತಕ್ಕಂಥದ್ದು ವೇದೋಕ್ತವಾದಂಥ ಸಮ್ಮತ. ಬಂಧುಗಳೇ, ಆ ಪುರುಷ ಅನ್ನೋ ಪದಕ್ಕೆ ಶಂಕರಾಚಾರ್ಯರು ವ್ಯುತ್ಪತ್ತಿ ಹೇಳ್ತಾರೆ, ಅರ್ಥ ಹೇಳ್ತಾರೆ. ಪುರುಷ ಪದಕ್ಕೆ ಏನು ಹೇಳ್ತಾರೆ ಅಂತ ಅಂದರೆ, ಪುರಿ ಹೃದಯ ಗುಹಾಯಾಂ ಶಯನಾತ್ ಪುರುಷ. ಪುರಿ ಪರಮಾತ್ಮನು ಹೃದಯ ಗುಹಾಯಾಂ ಶಯನಾತ್ ಪುರುಷ. ಎಲ್ಲರ ಹೃದಯಾಂತರಾಳದಲ್ಲಿ ಯಾರು ಚೈತನ್ಯ ಸ್ವರೂಪಿಯಾಗಿದ್ದಾನೋ ಅವನನ್ನ ಪುರುಷ ಅಂತ ಕರೆದಿದೆ ಅಂತಕ್ಕಂಥದ್ದನ್ನ ಆದಿಶಂಕರಾಚಾರ್ಯರು ಆ ಪುರುಷ ಪದಕ್ಕೆ ವ್ಯುತ್ಪತ್ತಿಯನ್ನು ಹೇಳುತ್ತಾರೆ. ಇಲ್ಲಿ ಇನ್ನೊಂದು ಬಹಳ ಚೆನ್ನಾಗಿ ನೆನ್ನೆ ನಮ್ಮ ನಿರಂಜನಾಚಾರ್ಯರು ಶ್ವೇತಾಶ್ವತರೋಪನಿಷತ್ತಿನ ಉದಾಹರಣೆಯನ್ನು ಕೊಟ್ಟು ಎಲ್ಲರ ಹೃದಯಾಂತರಾಳದಲ್ಲಿರ್ತಕ್ಕಂಥವನು ಅವನೇ ಅಂತಕ್ಕಂಥದ್ದನ್ನ ಎಷ್ಟು ಚೆನ್ನಾಗಿದೆ ಗಮನಿಸಬೇಕು. ವೇದಾಂತಕ್ಕೂ ಕೂಡ ಇದೇ ಆಧಾರವಾಗಿರ್ತಕ್ಕಂಥದ್ದು, ಅದ್ವೈತ ಸಿದ್ಧಾಂತಕ್ಕೂ ಕೂಡ ಇದೇ ಆಧಾರವಾಗಿರ್ತಕ್ಕಂಥದ್ದು ಗಮನಿಸಬೇಕು ಪ್ರತಿಯೊಬ್ಬರು ಕೂಡ. ಆ ವಿಶ್ವಕರ್ಮ ಅಂದರೆ ಅದ್ವೈತ ಪ್ರತಿಪಾದಕ ಅವನೇ ಅಂತಕ್ಕಂಥದ್ದನ್ನ ಈ ಒಂದು ಶ್ವೇತಾಶ್ವತರೋಪ ಉಪನಿಷತ್ತಿನ ಮಂತ್ರ ಹೇಳ್ತಾ ಇದೆ, ಗಮನಿಸಬೇಕು. ಏಷ ದೇವೋ ವಿಶ್ವಕರ್ಮ ಮಹಾತ್ಮ ಸದಾ ಜನಾನಾಗಂ ಹೃದಯೇ ಸನ್ನಿವಿಷ್ಟ ಹೃದ ಮನಿಷ ಮನಸಾ ಬಿಕ್ಲೃಪ್ತೋಯ ಏತದ್ ವಿಧರ್ಮಮೃತಾಸ್ತೆ ಭವಂತಿ. ಎಷ್ಟು ಚೆನ್ನಾಗಿದೆ. ಏಷ ದೇವೋ ವಿಶ್ವಕರ್ಮ, ಈ ದೇವನು ಆ ದೇವನಲ್ಲ, ತಿರುಪತಿ ತಿಮ್ಮಪ್ಪ ಅಲ್ಲ, ಅಥವಾ ಉಡುಪಿ ಕೃಷ್ಣ ಅಲ್ಲ, ಧರ್ಮಸ್ಥಳದ ಮಂಜುನಾಥ ಅಲ್ಲ, ಅಥವಾ ರಾಮೇಶ್ವರದ ರಾಮೇಶ್ವರ ಅಲ್ಲ. ಏಷಃ ದೇವ, ಇಲ್ಲಿರ್ತಕ್ಕಂಥ ದೇವ. ಏಷಃ ದೇವ ಮಹಾತ್ಮ, ಮಹಾತ್ಮ ಪರಮಾತ್ಮ, ಮಹಾ ಆತ್ಮ ವಿಶ್ವಕರ್ಮ. ವಿಶ್ವಕರ್ಮ ಸದಾ ನಿರಂತರವಾಗಿ ಜನಾನಾಗಂ ಹೃದಯೇ ಸನ್ನಿವಿಷ್ಟ, ಎಲ್ಲರ ಹೃದಯಾಂತರಾಳದಲ್ಲಿ ಚೈತನ್ಯ ಸ್ವರೂಪಿಯಾಗಿ ಅಡಗಿದ್ದಾನೆ. ಏಷ ದೇವೋ ವಿಶ್ವಕರ್ಮ ಮಹಾತ್ಮ ಸದಾ ಜನಾನಾಗಂ ಹೃದಯೇ ಸನ್ನಿವಿಷ್ಟ ಹೃದ ಮನಿಷ ಮನಸಾ ಬಿಕ್ಲುಪ್ತೋಯ ಏತದ್ ವಿಧರ್ಮಮೃತಾಸ್ತೆ ಭವಂತಿ. ಅವನನ್ನ ನಾವು ನಮ್ಮ ಮನಸ್ಸಿನಲ್ಲಿ ಏಕಾಗ್ರ ಚಿತ್ತದಿಂದ ದೃಢಚಿತ್ತದಿಂದ ಅವನನ್ನು ಸ್ಮರಿಸಿ ಅವನಲ್ಲಿ ತದೇಕ ಭಾವವನ್ನು ಹೊಂದಿದಾಗ ಅಮೃತತ್ವವನ್ನು ಪಡೆಯುತ್ತೇವೆ ಅಂತಕ್ಕಂತಹದ್ದಾಗಿ ಹೇಳಲ್ಪಟ್ಟಿದೆ. ಏತದ್ ವಿಧರ್ಮಮೃತಾಸ್ತೆ ಭವಂತಿ, ಅಮೃತತ್ವವನ್ನು ಅಂದರೆ ಮೋಕ್ಷವನ್ನು ಪಡೆಯುತ್ತೇವೆ ಅನ್ನೋ ಅರ್ಥ ಇದೆ. ಇದಕ್ಕಿಂತ ಅದ್ವೈತ ಏನು ಬೇಕಾಗಿದೆ?